ನಮಸ್ಕಾರ. ನಾನಿವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ಣ ಪೋಳಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಾನು ತೊಗರಿಬೇಳೆಯಲ್ಲಿ ಮಾಡಿದ್ದೀನಿ. 1 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ತೊಗರಿಬೇಳೆಯಲ್ಲಿ ಮಾಡಿದ್ದೀನಿ. 1 ಲೋಟಕ್ಕೆ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ ಅಂತಾರಲ್ಲ, ಸೂಜಿ, ಅದನ್ನು ತೊಗೊಂಡಿದ್ದೀನಿ 1 ಲೋಟ. 1 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 5 ಯಾಲಕ್ಕಿ, 1 ಕಪ್ನಷ್ಟು ಎಣ್ಣೆ. ಅಷ್ಟು ಯೂಸ್ ಆಗೋಲ್ಲ ಅದು, ಅಷ್ಟು ತೋರಿಸಿದ್ದೀನಿ. ಈಗ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ 8 ಲೋಟ ನೀರು ಹಾಕಿ ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಇಟ್ಕೊಂಡ್ರೆ 2 ವಿಜಿಲ್ಗೆ 3 ವಿಜಿಲ್ಗೆ ಆಫ್ ಮಾಡ್ಕೋಬೋದು. ಇದು 1 ಸ್ಪೂನ್ ಎಣ್ಣೆ, ಒಂಚೂರು ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ತುಂಬ ಬೇಯಬಾರ್ದು. ಬೇಳೆ ತುಂಬ ಒಂಥರ ನೈಸ್ ಆಗಿಬಿಟ್ರೆ ಮಾಡೋದಕ್ಕೆ ಸರಿ ಹೋಗೋದಿಲ್ಲ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಎಲ್ಲ ಅರಿಶಿನ ಪುಡಿ, ಎಣ್ಣೆ, ಬೇಳೆ, ನೀರು ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಕುಕ್ಕರಲ್ಲಿ ಇಟ್ಕೊಂಡ್ರೆ 2 ಅಥವಾ 3 ವಿಷಿಲನ್ನು ಮಾಡ್ಕೋಬೋದು. ಈಗ ನೋಡಿ ಕುದೀತಾ ಇದೆ ಬೇಳೆ. ಇನ್ನೂ ಬೆಂದಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿಲ್ಲ. ಸುಮಾರು 3/4 ಭಾಗ ಅರ್ಧ ಬೆಂದು ಇರಬಾರ್ದು. 3/4 ಭಾಗನಾದರೂ ಬೇಯಬೇಕು ಚೆನ್ನಾಗಿ. ಚೆನ್ನಾಗಿ ಒಡ್ಕೊಳ್ಳೋ ಅಷ್ಟು ಬೇಯಬೇಕು. ಇದು ಹೋಳಿಗೆನ ಒಂಥರ ಎಲ್ಲ ಹಬ್ಬಗಳಿಗೂ ನಾವು ಮಾಡ್ಕೋತೀವಲ್ವ ಸಾಧಾರಣ, ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ. ಇವಾಗ ಬೇಳೆ ಬೆಂದಿದೆ, ಸುಮಾರಾಗಿ ಬೆಂದಿದೆ ಇದು. ಇವಾಗ ನೋಡಿ ಇವಾಗ ಬೆಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾವು ಬೆಂದಿರೋದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಸೋಸ್ಕೋಬೇಕು, ಫಿಲ್ಟ್ರ್ ಮಾಡ್ಕೋಬೇಕು. ಆವಾಗ ನೀರು ಮಾತ್ರ ನೀರನ್ನು ಹೋಳಿಗೆ ಸಾರು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಹೋಳಿಗೆ ಸಾರು ಈ ಸರ್ತಿ ತೋರಿಸಿರೋ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಜಾಸ್ತಿ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಅಂಥೇಳಿ. ಈಗ ಫಿಲ್ಟ್ರ್ ಮಾಡ್ಕೊಂಡಿರೋದು ತೊಗರಿಬೇಳೆ, ಬೆಂದಿರೋ ತೊಗರಿಬೇಳೆನ ಸಪ್ರೇಟ್ ಇಟ್ಕೋತಾ ಇದ್ದೀನಿ. ಆಮೇಲೆ ಇದು ಸಾರಿಂದು ಇದು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಬೆಂದಿರೋ ತೊಗರಿಬೇಳೆಗೆ ನಾನು ತೆಗೆದಿಟ್ಕೊಂಡಿರೋ ಬೆಲ್ಲನ ಹಾಕಬೇಕು. ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಣ್ಣ ಬೆಂಕಿ ಮೇಲಕ್ಕೆ 2 ಕೈ ಆಡಿಸ್ತಾ ಇರಬೇಕು. ಹಾಕಿಬಿಟ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಬೆಲ್ಲನ ಹಾಕಿಬಿಟ್ಟು ತೊಗರಿಬೇಳೆನೂ ಬೆಲ್ಲನೂ 1-2 ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ನೀರು ಹಾಕ್ಕೋಬಾರ್ದು ಇದಕ್ಕೆ. 1-2 ಸ್ಪೂನ್ ಹಾಕದೇ ಇದ್ರೂ ನಡೆಯುತ್ತೆ, ನಿಧಾನವಾಗುತ್ತೆ ಸ್ವಲ್ಪ. ನಾನು 1-2 ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟೇ. ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅದು 5-10 ನಿಮಿಷದಲ್ಲಿ ಆಗುತ್ತೆ. ಅದು ಬೆಲ್ಲ ಎಲ್ಲ ಕರಗಿಬಿಟ್ಟು, ಈಗ ಬೆಲ್ಲನ ನಾನಿದು ಒಳ್ಳೆ ಬೆಲ್ಲ ಇತ್ತು, ಅದಕ್ಕೆ ಡೈರೆಕ್ಟ್ ಹಾಕಿದ್ದೀನಿ. ಅಕಸ್ಮಾತ್ ಅಷ್ಟು ಇದಿಲ್ಲ, ಒಳ್ಳೆ ಬೆಲ್ಲ ಇಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ನೀರು ಬೆಲ್ಲ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಹಾಕ್ಕೋಬೇಕು. ಈ ಥರ ನೋಡಿ ಸ್ವಲ್ಪ ಗಟ್ಟಿಯಾದರೆ ಆರಿದ ಮೇಲೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತದು. ಇದು ಹೂರಣ ರೆಡಿ ಆಯಿತು ನಮ್ಮದು. ಹೂರಣ ಅಂತ ಹೇಳ್ತಾರೆ ಇದಕ್ಕೆ. ಇದು ಹೂರಣ ರೆಡಿ ಆಯಿತು ನಮ್ಮದು. ಇದು ಈಗ ಹಿಟ್ಟು ಕಲಸಿಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ರವೆನ ಯೂಸ್ ಮಾಡಿದ್ದೀನಿ, ಚಿರೋಟಿ ರವೆನ. ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಂಬಿಟ್ಟು 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಲೋಟ ರವೆ ಮತ್ತು ಒಂಚೂರು ಅರಿಶಿನ ಪುಡಿ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ತುಂಬ ಗಟ್ಟಿ ಆಗಬಾರ್ದು ಇದು ಹೋಳಿಗೆ ಹಿಟ್ಟು. ಇದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿಬಿಟ್ಟು ಕಿಚ ಅಂತನೋ ಹಾಗೆ ಕಲಿಸ್ಕೋಬೇಕು. ಇದು ಗಟ್ಟಿ ಆಗಿಬಿಟ್ರೆ ತುಂಬ ಗಟ್ಟಿ ಬಂದುಬಿಡ್ತಾವೆ ಹೋಳಿಗೆಗಳು. ಅದಕ್ಕೇ ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಕೊಂಡು ಹಾಕ್ಕೋಬೇಕು. ಈ ಕಲಿಸುವಾಗ ಎಣ್ಣೆ ಹಾಕ್ಕೋಬಾರ್ದು, ಯಾಕಂದರೆ ಈಗ ಅದು ರವೆ ಚೆನ್ನಾಗಿ ನೀರನ್ನು ಎಳ್ಕೋಬೇಕು. ಹಾಗಾಗಿ ಇವಾಗ ನಾವು ಎಣ್ಣೆನ ಹಿಟ್ಟು ಕಲಿಸುವಾಗ ಹಾಕಬಾರ್ದು. ಹಾಗೆಯೇ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಇಟ್ಟುಬಿಡಬೇಕು. ಈಗ ಒಂದು ಅರ್ಧ ಗಂಟೆ ಹಾಗೆ ನೆನೆಯಕ್ಕೆ ಬಿಟ್ಟುಬಿಡಬೇಕು. ಇದನ್ನು ನಾನಿವಾಗ ಹೂರಣನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಈಗ ಯಾಲಕ್ಕಿನೂ ಜೊತೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಯಾಲಕ್ಕಿನೂ ಜೊತೆಯಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡೆ ನೋಡಿ. ಗಟ್ಟಿ ಹೂರಣ ರೆಡಿ ಆಯಿತು. ಇಷ್ಟು ಹೂರಣ ಬಂದಿದೆ ನನಗೆ ಇದರಲ್ಲಿ ಮಿಕ್ಸಿನಲ್ಲಿ ಹಾಕಿದ ಮೇಲೆ. ಆಮೇಲೆ ನಾವು ಮಿಕ್ಸಿ ತೊಳೆದ್ಬಿಟ್ಟು ಅದು ಸಾರಿಗೆನೇ
ಹಾಕ್ಕೋಬೋದು, ಆ ನೀರನ್ನು ಸಾರಿಗೆ ಹಾಕ್ಕೋಬೋದು. ಇವಾಗ ನಾನು ಇದು ಕಣಿಕ ಕಲಸಿರೋದು ಹಿಟ್ಟು ಇವಾಗ ನಾನು ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ಚೆನ್ನಾಗಿ ನೆಂದ್ಕೊಂಡಿದೆ ಹಿಟ್ಟು. ಇವಾಗ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಇವಾಗ ಚೆನ್ನಾಗಿ ನೀರು ಕುಡಿಸ್ಬೇಕು. ಇದು ಎಣ್ಣೆ ಕುಡಿಸ್ಬೇಕು. ಎಣ್ಣೆನ ಚೆನ್ನಾಗಿ ಕುಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ಜಿಟ್ಟಾಗಿ ಬರಬೇಕು ಹಿಟ್ಟು. ಹಾಗಾಗಿ 3 ಸ್ಪೂನ್ ಹಾಕಿದ್ದೀನಿ. ಟೋಟಲಾಗಿ ನಾನು ಒಂದು 5 ಸ್ಪೂನ್ ಹಾಕಿದ್ದೀನಿ. ಇವಾಗ ಇನ್ನೂ 2 ಸ್ಪೂನ್ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಎಣ್ಣೆನ ಕುಡಿಸ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಜಿಗ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ಸ್ಪೂನ್ ಹಾಕ್ಕೋತೀನಿ ನೋಡಿ. ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಟೋಟಲಾಗಿ ನಾನು ಒಂದು 5 ಸ್ಪೂನ್ ಹಾಕಿದ್ದೀನಿ ಎಣ್ಣೆನ. ಆಮೇಲೆ ಲಾಸ್ಟಲ್ಲಿ ಮುಚ್ಚಿಡಬೇಕಾದ್ರೆ 1 ಸ್ಪೂನ್ ಮೇಲ್ಗಡೆಯಲ್ಲಿ ಒಣಗಬಾರ್ದು ಹಿಟ್ಟು ಅಂದ್ಬಿಟ್ಟು ಮೇಲ್ಗಡೆಯಲ್ಲಿ ಹಾಕ್ಕೊಂಡು ಹಾಕ್ತೀನಿ. ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಅದನ್ನು. ಈಗ ಚೆನ್ನಾಗಿ ಇದು ಮಾಡಿಕೊಂಡು ಮುಚ್ಚಿಡಬೇಕು. ಇದು ಒಂಥರ ತುಂಬ ಜಾಸ್ತಿ ಒಂದೇ ಸಲ ಮಾಡಿಟ್ಕೊಳ್ಳೋದ್ಕಿಂತ ಆಗಾಗ ಸ್ವಲ್ಪ ನಂದು ಒಟ್ಟು ಇಷ್ಟು ಒಂದು ಲೋಟಕ್ಕೆ 11 ಹೋಳಿಗೆ ಆಗಿದೆ ನೋಡಿ. ಹಾಗೆ ಆಗಾಗ ಬೇಕಾದಾಗ ಎಲ್ಲ ಸ್ವಲ್ಪ ಮಾಡಿಕೊಂಡು ತಿಂದರೆ ಚೆನ್ನಾಗಿ ಫ್ರೆಶ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಈಗ ನೋಡಿ, ಈಗ 1 ಸ್ಪೂನು ಮೇಲ್ಗಡೆ ಹಾಕಿಬಿಟ್ಟು ಮುಚ್ಚಿಡ್ತೀನಿ. ಈಗ ಒಟ್ಟಿಗೆ ಟೋಟಲಾಗಿ ನಾನು 6 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಇದಕ್ಕೆ. ಈಗ ಮುಚ್ಚಿಡ್ತಾಯಿದ್ದೀನಿ. ಇವಾಗ ಇದರದ್ದು ಹೂರಣದ್ದು ಉಂಡೆಗಳನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ನೋಡಿ, ಈ ಥರ ಉಂಡೆಗಳು ಚಿಕ್ಕ ಉಂಡೆಗಳು 11 ಉಂಡೆಗಳಾಗಿದೆ ನನಗೆ. 1 ಲೋಟ ನಾನು ಹಾಕಿರೋದು ತೊಗರಿಬೇಳೆ, ಅದಕ್ಕೆ 11 ಉಂಡೆಗಳು ಆಗಿದ್ದಾವೆ. ಈಗ ಇದು ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡಿದ್ದು ಆಯಿತು. 11 ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡು ಆಯಿತು. ಇವಾಗ ಅದು ಕಣಿಕ ಕಲಸಿರೋದು ಇದೆಯಲ್ಲ, ಹಿಟ್ಟು ಕಲಸಿರೋದು, ಅದ್ರದ್ದು ನೋಡಿ ಇದು 11 ಉಂಡೆಗಳು. ಈಗ ಉಳಿದಿರೋ ಇದನ್ನು ಹಿಟ್ಟಿಂದು ಅದೇ 11 ಉಂಡೆಗಳು ಮಾಡಿ ಇಟ್ಕೋತಾ ಇದ್ದೀನಿ. 11 ಇದು ಉಂಡೆ ಅಂತ ಆಗೋದಿಲ್ಲ, ಇದು ಸ್ವಲ್ಪ ಹಿಟ್ಟು 11 ಭಾಗ ಮಾಡಿಟ್ಕೋತಾ ಇದ್ದೀನಿ ನೋಡಿ. ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇದನ್ನು ಕಣಿಕನ ತೊಗೊಂಡ್ಬಿಟ್ಟು ಕೈಯಲ್ಲಿ ಎಣ್ಣೆ ಸ್ವಲ್ಪ ಹಚ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು 2 ಮಾಡಿಬಿಟ್ಟು ಕೆಳಗಡೆ ಇಟ್ಬಿಟ್ಟು ಉಂಡೆ ಇಟ್ಬಿಟ್ಟು ಅದ್ರ ಮೇಲಕ್ಕೆ ಹಚ್ಬಿಟ್ಟು ಮಾಡ್ತಾರೆ. ಆ ಥರನೂ ಮಾಡ್ಬೋದು. ನಾವು ನಮ್ಮ ಮನೇಲಿ ಮಾಡೋದು ಈ ಥರ ನಮೂನೆ ಮಾಡೋದು. ಈ ಥರ ಒಂದು ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಅದನ್ನು ಉಂಡೆ ಇಟ್ಕೊಂಬಿಟ್ಟು ಅದನ್ನು ಮುಚ್ಕೋಬೇಕು. ಉಂಡೆನ ಅದರೊಳಗೆ ಮುಚ್ಕೋಬೇಕು. ನಮ್ಮ ಮನೇಲಿ ಇದೇ ಥರ ಮಾಡಿಬಿಟ್ಟು ಅಭ್ಯಾಸ. ಹಾಗಾಗಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈಗ ಇದು ನಾವು ಡೈರೆಕ್ಟಾಗಿ ಮಣೆ ಮೇಲೆ ಮಾಡಿಬಿಡ್ತೀವಿ. ಅದು ಹಿಟ್ಟನ್ನು ಹಚ್ಕೊಂಡು ನಾವು ಎಣ್ಣೆ ಹಚ್ಕೊಳ್ಳೋದಿಲ್ಲ. ನಮ್ಮ ಮನೇಲಿ ಮಾಡೋದು ಎಣ್ಣೆ ಹಚ್ಕೊಳ್ದೇನೆ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಮಾಡೋದು. ಈಗ ಹಿಟ್ಟಿಗೆ ನಾವು ಸುಮಾರಾಗಿ ಎಣ್ಣೆ ಚೆನ್ನಾಗಿ ಕುಡಿಸಿರ್ತೀವಲ್ಲ, ಹಾಗಾಗಿ ಅದೇ ಎಣ್ಣೆ ಸಾಕಾಗತ್ತೆ ಅದಕ್ಕೆ. ತಿರ್ಗಾ ಎಣ್ಣೆ ಹಾಕ್ಕೋಬೇಕು ಅಂತ ಏನೂ ನೆಸೆಸಿಟಿ ಇಲ್ಲ ಇದಕ್ಕೆ. ಹಾಗೆ ಡೈರೆಕ್ಟಾಗಿ ಇದ್ರ ಮಣೆ ಮೇಲಕ್ಕೆ ಮಾಡ್ಕೊಂಬಿಡ್ಬೋದು, ಲಟ್ಟಿಸ್ಕೋಬೋದು. ಅದೇನು ತೊಂದರೆ ಇಲ್ಲ. ಹಾಗೆ ನಿಧಾನವಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸ್ಕೊಂಬಿಟ್ಟು ನೋಡಿ, ಇವಾಗ ಎಣ್ಣೆಯಲ್ಲಿ ಹುರಿಯೋದಕ್ಕೆ ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ ಬೇಕಾದರೆ ಹಾಕ್ಕೋಬೋದು, ಅದು ಬೇಡದೇ ಇದ್ದರೆ ಹಾಗೇ ಹುರ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ, ಚೆನ್ನಾಗಿ ಬಂದಿದೆ ಉಬ್ಕೊಂಡು. ಈ ಥರ ಮಾಡಿಕೊಂಡ್ರೆ ಹೋಳಿಗೆ ಯಾವಾಗಲೂ ನಾವು ಸ್ವಲ್ಪ ಮಾಡಿಕೊಂಡು ಆಗಾಗ ಮಾಡ್ಕೋತಾ ಇದ್ದರೆ ನಮಗೇನು ಕಷ್ಟ ಅಂತ ಅನಿಸೋದಿಲ್ಲ. ಇದು ಒಂದು 10-12 ಹೋಳಿಗೆಗಳು ಮಾಡ್ಕೊಂಬಿಟ್ರೆ ಅವತ್ತು ಖಾಲಿ ಆಗಿಬಿಡುತ್ತೆ. ತಿರ್ಗಾ ಬೇಕಂದಾಗ ಮಾಡ್ಕೋಬೋದು. ಹಾಗೆ ಇದು ನೋಡಿ, ಈ ಥರ ಮಾಡಿಕೊಂಡು ಈ ಥರ ಮುಚ್ಕೋಬೇಕು. ಈ ಥರ ಚೆನ್ನಾಗಿ ಮುಚ್ಕೊಂಬಿಟ್ಟು ಕ್ಲೋಸ್ ಮಾಡಿಕೊಂಡು ಉಂಡೆನ ಇಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಕೋಬೋದು. ಇದು ಬೇಕಾದರೆ 2 ಇದನ್ನು ಮಾಡಿಕೊಂಡು ಪೂರಿ ಥರ ಮಾಡಿಕೊಂಡು ಒಂದು ಕೆಳಗಡೆ ಇಟ್ಕೊಂಡು ಇನ್ನೊಂದು ಉಂಡೆ ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲಕ್ಕೆ ಇನ್ನೊಂದು ಪೂರಿ ಇಟ್ಬಿಟ್ಟು ಅದೆರಡು ಮಾಡ್ತಾರೆ. ಆ ಥರನೂ ಮಾಡ್ತಾರೆ ಕೆಲವರು. ನಮ್ಮ ಮನೇಲಿ ಮಾಡೋ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಚೆನ್ನಾಗಿ ಹಿಟ್ಟು ಹಚ್ಕೊಂಡು ನಾವು ಚಪಾತಿ ಎಲ್ಲ ಮಾಡೋದಿಲ್ವ, ಹಾಗೇ ಮಾಡೋದಿದು. ಈ ಥರ ಲಟ್ಟಿಸ್ಕೊಂಡು ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು.
ಇದು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೋಬೋದು ಅಂಥೇಳಿ ನನಗೆ ಗೊತ್ತಿರೋ ಥರ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಹೊತ್ತು ನಮಗೆ ಹರಿದು ಹೋಗುತ್ತೇನೋ ಹಾಗೇನೋ ಅಂತ ಹೇಳಿ ಇದಾಗೋದಿಲ್ಲ. ಡೈರೆಕ್ಟಾಗಿ ಲಟ್ಟಿಸ್ಕೋಬೋದು. ಬೇಕಾದರೆ ಇದು ಬಟರ್ ಪೇಪರಲ್ಲೋ ಯಾವುದ್ರಲ್ಲಿ ಬೇಕಾದ್ರೂ ಬಾಳೆ ಎಲೆ ಮೇಲೋ ಮಾಡ್ಕೋಬೋದು. ನಾನು ಈ ಥರ ಡೈರೆಕ್ಟಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಸ್ವಲ್ಪ ನಾಜೂಕಾಗಿರುತ್ತೆ, ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಇಲ್ಲದೇ ಇದ್ದರೆ ಹರಿದು ಹೋಗ್ತವೆ. ಹಾಗಾಗಿ ನಿಧಾನವಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಇದು ಚೆನ್ನಾಗಿ ಬಂದಿದೆ ಹೋಳಿಗೆ ನಮ್ಮದು. ಈಗ ನಾನು ಸುಮಾರು 11 ಹೋಳಿಗೆಗಳಾಗಿದೆ. ನೀವು ಒಂದು ಸರ್ತಿ ಈ ಥರ ಹೋಳಿಗೆ ಮಾಡ್ಕೊಂಡ್ಬಿಟ್ಟು ನೋಡಿ ಹೆಂಗಾಯಿತು ಅಂತ ಹೇಳಿ ನನಗೆ. ನಾನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು. ಹಾಲಿನಲ್ಲಿ ಬೇಕಾದರೂ ಬೆರೆಸ್ಕೊಂಡು